ಲೇಖನವನ್ನು ಪ್ರಸ್ತುತಿಪಡಿಸ್ತಾ ಇರೋರು ನಾಗರಾಜ್ ಕುಮಾರ್, ಕನ್ನಡ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಚಿಕ್ಕನಾಯಕನಹಳ್ಳಿ. ನಾವು ಕಳೆದ ತರಗತಿಯಲ್ಲಿ ವೈಚಾರಿಕತೆ ಅಂತಂದರೆ ಏನು, ವೈಚಾರಿಕತೆಯ ಸಾಹಿತ್ಯದ ಬಗ್ಗೆ, ವೈಚಾರಿಕ ಲೇಖನಗಳ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೊಂಡಿದ್ವು. ಈ ದಿನ ತುಮಕೂರು ವಿಶ್ವವಿದ್ಯಾನಿಲಯದ 3ನೇ ಚಾತುರ್ಮಾಸದಲ್ಲಿ ದ್ವಿತೀಯ BCom ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪಠ್ಯವಾಗಿರ್ತಕ್ಕಂಥ ಈ ವೈಚಾರಿಕ ಲೇಖನಗಳಲ್ಲಿ ಒಂದಾದಂತಹ ಕುವೆಂಪು ಅವರು ಬರೆದಿರ್ತಕ್ಕಂಥ ವೈಚಾರಿಕ ಲೇಖನವಾದಂತಹ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಎಂಬ ಲೇಖನವನ್ನು ಪ್ರಾರಂಭ ಮಾಡೋಣ. ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಈ ಒಂದು ಪಠ್ಯವನ್ನು ಬೋಧನೆ ಮಾಡೋದಕ್ಕಿಂತ ಮುಂಚೆ ಇದರ ಹಿನ್ನೆಲೆ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಈ ಪಠ್ಯವನ್ನು ಬೋಧನೆ ಮಾಡೋದರಿಂದ ನಮಗೆ ವೈಚಾರಿಕತೆಯ ಬಗ್ಗೆ, ವೈಜ್ಞಾನಿಕತೆಗಳ ಬಗ್ಗೆ ಹಲವಾರು ವಿಚಾರಗಳನ್ನು ನಾವು ತಿಳ್ಕೊಬೋದು. ಹಾಗೂ ವಿಚಾರ ಸಾಹಿತ್ಯದ ಪ್ರಧಾನ ಲಕ್ಷಣಗಳನ್ನು ನಾವು ಇದರ ಮುಖಾಂತರ ತಿಳಿಬಹುದು. ಹಾಗೂ ಈ ಒಂದು ವೈಚಾರಿಕ ಲೇಖನಗಳನ್ನು ಅಧ್ಯಯನ ಮಾಡೋದರಿಂದ ನಮ್ಮಲ್ಲಿ ವಿಶ್ಲೇಷಣೆ ಮಾಡುವಂತಹ ಮನೋಭಾವ, ತೌಲನಿಕವಾಗಿ ವಿಮರ್ಶೆ ಮಾಡತಕ್ಕಂಥ ಮನೋಭಾವ ಮತ್ತು ನಮ್ಮಲ್ಲಿ ಸ್ವ ಅನುಭವದ ಕಲಿಕೆ ಮತ್ತು ಚರ್ಚಿಸುವಂತಹ ಒಂದು ರೀತಿಯಾದಂತಹ ಚರ್ಚಿಸುವಂತಹ ಒಂದು ಮನೋಭಾವ ನಮ್ಮಲ್ಲಿ ಬೆಳೀತದೆ. ಇದ್ರ ಜೊತೆಗೆ ಈ ವೈಚಾರಿಕ ಲೇಖನಗಳನ್ನು ಬರೆದಿರ್ತಕ್ಕಂಥ ಕನ್ನಡದ ಅನೇಕ ಕವಿಗಳನ್ನು ನಾವು ಇವತ್ತಿನ ಸಂದರ್ಭದಲ್ಲಿ ಈ ಒಂದು ಪಾಠವನ್ನು ಮಾಡ್ತಾ ನಾವು ಅಭ್ಯಾಸ ಮಾಡ್ಬೋದು ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೆ. ಇನ್ನು ಈ ಒಂದು ಪಾಠವನ್ನು ಮಾಡೋದರಿಂದ ನಮ್ಮಲ್ಲಿ ಉಂಟಾಗ್ತಕ್ಕಂಥ ಕಲಿಕೆ ಉದ್ದೇಶಗಳು ಯಾವುದ್ಯಾವುದು ಅಂತ ನೋಡಿದ್ದೇ ಆದರೆ, ನಾವು ಕುವೆಂಪು ಅವರ ವೈಚಾರಿಕ ಲೇಖನವಾದಂತಹ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಲೇಖನವನ್ನು ಮಾಡೋದರಿಂದ ನಾವು ಮೊದಲನೇದಾಗಿ ಕುವೆಂಪು ಅವರ ಹುಟ್ಟು, ಜೀವನ ಮತ್ತು ಅವರು ಆ ಬಾಲ್ಯದ ದಿನಗಳಲ್ಲಿ ಪ್ರಕೃತಿಯ ಮಡಿಲಲ್ಲಿ ಕಳೆದಂತಹ ದಿನಗಳು ಇವೆಲ್ಲವನ್ನು ಸವಿಸ್ತಾರವಾಗಿ ನಾವು ತಿಳ್ಕೊಳ್ಬೋದು. ಮತ್ತು ಕುವೆಂಪು ಅವರ ವಿದ್ಯಾಭ್ಯಾಸದ ಬಗ್ಗೆ, ಕುವೆಂಪು ಅವರು ಅಧ್ಯಾಪಕ ವೃತ್ತಿಯಿಂದ ಕುಲಪತಿಯವರೆಗೆ ಅವರು ಮಾಡಿದಂಥ ಆಡಳಿತ ದಿನಗಳನ್ನು ನಾವು ಅಧ್ಯಯನ ಮಾಡ್ಬೋದು. ಮತ್ತು ಅವರು ಬರೆದಂತಹ ಪ್ರಮುಖ ಕೃತಿಗಳು, ಅವರಿಗೆ ಸಿಕ್ಕಂತಹ ಪ್ರಮುಖ ಪ್ರಶಸ್ತಿಗಳ ಮೌಲ್ಯಗಳನ್ನು ನಾವು ತಿಳ್ಕೊಬೋದು ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ನಾವು ಇವತ್ತು ಮಾಡ್ತಕ್ಕಂಥ ಪಠ್ಯ ಬೋಧನೆಯ ಕಲಿಕೆ ಉದ್ದೇಶ ಹಾಗೂ ಪಠ್ಯ ಬೋಧನೆ. ಈಗ ನಾವು ನೇರವಾಗಿ ಕುವೆಂಪು ವಿರಚಿತ ಪ್ರಬಂಧವಾದಂತಹ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಪಾಠದ ಕಡೆ ಸಾಗೋಣ. ಮೊದಲನೇದಾಗಿ ಕುವೆಂಪು ಅವರ ಜೀವನ ಮತ್ತು ಸಾಧನೆಗಳ ಬಗ್ಗೆ ಒಂದಷ್ಟು ಮೆಲುಕು ಹಾಕೋಣ. ನಂತರ ನಾವು ಅವರು ಬರೆದಿರ್ತಕ್ಕಂಥ ವೈಚಾರಿಕ ಪ್ರಬಂಧದ ಕಡೆ ಹೋಗೋಣ. ಕುವೆಂಪು ಅವರ ಜೀವನ ಮತ್ತು ಸಾಧನೆಗಳನ್ನು ನೋಡಿದ್ದೇ ಆದರೆ, ಕುವೆಂಪು 1904 ಡಿಸೆಂಬರ್ 29ನೇ ತಾರೀಕಿನಂದು ಇಂದಿನ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ವೆಂಕಟಪ್ಪ ಗೌಡ ಮತ್ತು ಸೀತಮ್ಮರ ಮಗನಾಗಿ ಕುವೆಂಪು ಅವರು ಜನಿಸ್ತಾರೆ. ಕುವೆಂಪು ಅವರು ಜನಿಸಿದ ನಂತರ ಅವರ
ವಿದ್ಯಾಭ್ಯಾಸವೂ ಕೂಡ ಬಾಲ್ಯದ ದಿನಗಳಲ್ಲಿ ತೀರ್ಥಹಳ್ಳಿಯಲ್ಲೇ ಸಾಗುತ್ತೆ, ಕುಪ್ಪಳ್ಳಿಯಲ್ಲೂ ಕೂಡ ಸಾಗುತ್ತೆ. ಅನಂತರ ಅವರು ಉನ್ನತ ವ್ಯಾಸಂಗಕ್ಕೋಸ್ಕರ ಮೈಸೂರಿನ ವೆಸ್ಲಿಯನ್ ಶಾಲೆಗೆ ಬಂದು ಸೇರ್ಕೋತಾರೆ. ನಂತರ ವೆಸ್ಲಿಯನ್ ಶಾಲೆಯಿಂದ ಅವರು ಮಹಾರಾಜ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ. ವಿದ್ಯಾಭ್ಯಾಸವನ್ನು ಮುಗಿಸಿ ನಂತರ ಅವರು ಆ ವಿದ್ಯಾಭ್ಯಾಸವನ್ನು ಮಾಡಬೇಕಾದ್ರೇ ಅವರು ತಮ್ಮ ಮೊದಲ ಒಂದು ಕಥೆಯಾದಂತಹ ಮೊದಲ ಒಂದು ಕವಿತೆಯಾದಂತಹ ಬಿಗಿನರ್ಸ್ ಮ್ಯೂಸ್ ಅಂತಕ್ಕಂಥ ಕವಿತೆಯನ್ನು ಇಂಗ್ಲೀಷ್ನಲ್ಲಿ ಬರೆದಿರ್ತಾರೆ. ಅಂತಹ ಸಂದರ್ಭದಲ್ಲಿ ಮಹಾರಾಜ ಕಾಲೇಜಿಗೆ ಬಂದಂತಹ ಐರಿಷ್ ಕವಿ ಜೇಮ್ಸ್ ಕಜಿನ್ಸ್ ಅವರು ಅವರ ಕವಿತೆಯನ್ನು ನೋಡ್ತಾರೆ. ಅವರ ಕವಿತೆಯನ್ನು ನೋಡಿ ಮಾತೃಭಾಷೆಯಲ್ಲದಂತಹ ಇಂಗ್ಲೀಷ್ನಲ್ಲಿಯೇ ನೀವು ಇಷ್ಟೊಂದು ಚೆನ್ನಾಗಿ ಕವಿತೆಯನ್ನು ಬರೆದಿದ್ದೀರಿ, ಕವನಗಳನ್ನು, ಇನ್ನು ನಿಮ್ಮ ಮಾತೃಭಾಷೆಯಾದಂತಹ ಕನ್ನಡದಲ್ಲಿ ಬರೆದರೆ ಇನ್ನೂ ಎಷ್ಟು ಮಹತ್ವಪೂರ್ಣವಾಗಿ ಇನ್ನೆಷ್ಟು ಸತ್ವಪೂರ್ಣವಾಗಿ ಇರ್ತದೆ ನಿಮ್ಮ ಕವಿತೆ. ನೀವು ನಿಮ್ಮ ಮಾತೃಭಾಷೆಯಲ್ಲೇ ಬರೀರಿ, ಏನಾದರೂ ಸಾಧಿಸಿ ಅಂತ ಹೇಳಿದಂತಹ ಒಂದು ಮಾತು ಇವತ್ತು ನಾವು ಕುವೆಂಪು ಅವರನ್ನು ಎಷ್ಟು ಬೆಳೆದಿದ್ದಾರೆ ಕುವೆಂಪು ಅನ್ನೋದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಹೀಗೆ ಕುವೆಂಪು ಅವರ ವಿದ್ಯಾಭ್ಯಾಸ ಆಗುತ್ತೆ, ಮದುವೆನೂ ಕೂಡ ಆಗುತ್ತೆ. ಕುವೆಂಪು ಅವರ ಹೆಂಡತಿ ಹೆಸರು ಹೇಮಾವತಿ, ನಿಮಗೆಲ್ಲ ಗೊತ್ತೇ ಇದೆ. ಇವರಿಬ್ಬರಿಗೆ 4 ಜನ ಮಕ್ಕಳು: ಪೂರ್ಣಚಂದ್ರ ತೇಜಸ್ವಿ, ಕೋಕಿಲೋದಯ ಚೈತ್ರ, ಇಂದುಕಲಾ ತಾರಿಣಿ. ಹೀಗೆ ಅವರ ಜೀವನ ತುಂಬು ಜೀವನ ಈ ಒಂದು ಕನ್ನಡ ಸಾಹಿತ್ಯದ ಲೋಕದಲ್ಲಿ ವಿಹರಿಸ್ತಾ ತಮ್ಮ ತುಂಬು ಜೀವನವನ್ನು ನಡೆಸಿದಂತಹ ಕವಿ ನಮ್ಮ ಕುವೆಂಪು. ಹೇಗೆ 9ನೇ ಶತಮಾನದಲ್ಲಿ ಪಂಪ ಮಹಾಕವಿ ಇದ್ದರು, ಹಾಗೆ 19ನೇ ಶತಮಾನದಲ್ಲಿ ನಮಗೆ ಕುವೆಂಪು ಅವರು ಕಾಣಸಿಗುವಂತಹ ಕನ್ನಡದ ಬಹುದೊಡ್ಡ ಕವಿ. ಕುವೆಂಪು ಅವರ ಸಾಹಿತ್ಯವನ್ನು ನಾವು ಓದದೆ ಆಧುನಿಕ ಕನ್ನಡ ಸಾಹಿತ್ಯವನ್ನು ತಿಳ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಕುವೆಂಪುವನ್ನು ನಾವು ಮೊದಲು ಓದಬೇಕು. ಕುವೆಂಪು ಅವರನ್ನು ಓದಿದ ನಂತರ ನಾವು ಕನ್ನಡ ಸಾಹಿತ್ಯ, ಆಧುನಿಕ ಕನ್ನಡ ಸಾಹಿತ್ಯವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಈ ಕುವೆಂಪು ಅವರು ಆಧುನಿಕ ಕನ್ನಡ ಸಾಹಿತ್ಯದ ನವೋದಯ ಚಳುವಳಿಯ ಸಂದರ್ಭದಲ್ಲಿ ಬಂದಂತಹ ಕವಿ ನಮ್ಮ ಕುವೆಂಪು ಅವರು. ಇದಿಷ್ಟು ಅವರ ಹುಟ್ಟು, ಅವರ ತಂದೆ ತಾಯಿ, ಅವರ ಮಕ್ಕಳು, ಅವರ ಹೆಂಡತಿ, ಅವರ ವಿದ್ಯಾಭ್ಯಾಸ. ಇನ್ನು ಅವರು ಬರೆದಂತಹ ಪ್ರಮುಖ ಕೃತಿಗಳನ್ನು ನೋಡಿದ್ದೇ ಆದರೆ, ಅವರು ಬರೆದಂತಹ ಮೊಟ್ಟ ಮೊದಲ ಒಂದು ಕತೆ ಯಾವುದಪ್ಪ ಅಂತಂದರೆ ಅಮಲನ ಕತೆ. ಅವರು ಬರೆದ ಮೊದಲ ಕೃತಿ ಇದು ಕನ್ನಡದಲ್ಲಿ. ಇಂಗ್ಲೀಷ್ನಲ್ಲಿ ನಾನು ಆಗಲೇ ಹೇಳಿದಾಗೆ ಬಿಗಿನರ್ಸ್ ಮ್ಯೂಸ್ ಅಂತಕ್ಕಂಥ ಕವಿತೆಯನ್ನು ಬರೆದಿದ್ದರು. ಅಮಲನ ಕತೆ ಅಂತಕ್ಕಂಥ ಕಥೆಯನ್ನು ಬರೀತಾರೆ. ಅನಂತರ ಅವರು ಕೊಳಲು, ಪಾಂಚಜನ್ಯ, ಪಕ್ಷಿಕಾಶಿ ಅಂತ ಕವನ ಸಂಕಲನಗಳನ್ನು ಬರೀತಾರೆ. ಇನ್ನು ಅವರು ಬರೆದಂತಹ ಪ್ರಮುಖ ನಾಟಕಗಳು ರಕ್ತಾಕ್ಷಿ, ಶೂದ್ರ ತಪಸ್ವಿ, ಬೆರಳಿಗೆ ಕೊರಳ್. ಇದು ಅವರು ಬರೆದಂತಹ ಪ್ರಮುಖ ನಾಟಕಗಳು. ಇನ್ನು ಮಲೆನಾಡಿನ ಚಿತ್ರಗಳು ಅಂತ ಒಂದು ಕೃತಿಯನ್ನು ಬರೀತಾರೆ. ಅದರ ನಂತರ 2 ಬೃಹತ್ ಕಾದಂಬರಿಗಳನ್ನು ಬರೀತಾರೆ. ಒಂದು ಕಾನೂರು ಹೆಗ್ಗಡತಿ, ಇನ್ನೊಂದು ಮಲೆಗಳಲ್ಲಿ ಮದುಮಗಳು. ಇದು ಅವರು ಬರೆದಂತಹ ಪ್ರಮುಖ ಕೃತಿಗಳು. ಇದ್ರ ಜೊತೆಗೆ ಶ್ರೀ ರಾಮಾಯಣ ದರ್ಶನಂ ಅಂತಕ್ಕಂಥ ಒಂದು ಮಹಾಕಾವ್ಯವನ್ನು ಕುವೆಂಪು ಅವರು ಬರೀತಾರೆ. ಇದಿಷ್ಟು ಅವರು ಬರೆದಂತಹ ಪ್ರಮುಖ ಕೃತಿಗಳು. ಇನ್ನು ಇನ್ನೊಂದಷ್ಟು ಪ್ರಮುಖ ಕೃತಿಗಳನ್ನು ನಾವು ನೋಡಿದ್ದೇ ಆದರೆ, ಶ್ರೀ ರಾಮಾಯಣ ದರ್ಶನಂ ಅಂತಕ್ಕಂಥ ಮಹಾಕಾವ್ಯವನ್ನು ಬರೀತಾರೆ. ನೆನಪಿನ ದೋಣಿಯಲ್ಲಿ ಅಂತಕ್ಕಂಥ ಆತ್ಮಕಥೆಯನ್ನು ಬರೀತಾರೆ. ಇನ್ನು ಸ್ವಾಮಿ ವಿವೇಕಾನಂದರ ಬಗ್ಗೆ, ರಾಮಕೃಷ್ಣ ಪರಮಹಂಸರ ಬಗ್ಗೆ ಜೀವನ ಚರಿತ್ರೆಗಳನ್ನು ಬರೀತಾರೆ.
ನಮ್ಮ ಕುವೆಂಪು ಅವರು. ಇದಿಷ್ಟು ಅವರು ಬರೆದಂತಹ ಪ್ರಮುಖ ಕೃತಿಗಳು. ಇನ್ನು ಅವರು ಬರೆದಂತಹ ಅವರಿಗೆ ಸಿಕ್ಕಂತಹ ಪ್ರಮುಖ ಪ್ರಶಸ್ತಿಗಳನ್ನು ನಾವು ನೋಡಿದ್ದೇ ಆದರೆ, ಅವರಿಗೆ 1967-68ನೇ ಸಾಲಿನಲ್ಲಿ ಶ್ರೀ ರಾಮಾಯಣ ದರ್ಶನಂ ಅಂತಕ್ಕಂಥ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕುತ್ತೆ. ಅದೇ ಕೃತಿಗೆ, ಶ್ರೀ ರಾಮಾಯಣ ದರ್ಶನಂ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಕೂಡ ಸಿಗುತ್ತೆ. ಇನ್ನು 1987ರಲ್ಲಿ ಕರ್ನಾಟಕ ಸರ್ಕಾರ ನೀಡಿದಂತಹ ಮೊದಲ ಪಂಪ ಪ್ರಶಸ್ತಿಗೂ ಕೂಡ ಭಾಜನರಾಗ್ತಾರೆ. ಯಾರು? ನಮ್ಮ ಕುವೆಂಪು. ಅದು ಕೂಡ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಬರುತ್ತೆ. ಹೀಗೆ ಕನ್ನಡ ಸಾಹಿತ್ಯದಲ್ಲಿ ತುಂಬು ಜೀವನವನ್ನು ನಡೆಸಿದಂತಹ ನಮ್ಮ ಕುವೆಂಪು 1994 ನವೆಂಬರ್ 11ರಂದು ನಿಧನರಾಗ್ತಾರೆ ಅಂತಕ್ಕಂಥದ್ದು. ಇದಿಷ್ಟು ಕುವೆಂಪು ಅವರ ಬಗ್ಗೆ ಇರತಕ್ಕಂಥ ಸಂಕ್ಷಿಪ್ತವಾದಂತಹ ಮಾಹಿತಿ. ಇನ್ನು ಇವತ್ತು ನಾವು ತರಗತಿಯಲ್ಲಿ ಕುವೆಂಪು ಅವರ ಬಾಲ್ಯ, ಅವರ ಜೀವನ, ಅವರು ಹುಟ್ಟಿ ಬೆಳೆದಂತಹ ಪ್ರದೇಶ, ಅವರು ವಿದ್ಯಾಭ್ಯಾಸ ಮಾಡಿದಂತಹ ಸ್ಥಳ, ಅವರು ಬರೆದಂತಹ ಪ್ರಮುಖ ಕೃತಿಗಳು ಮತ್ತು ಅವರು ಬರೆದಂತಹ ಅವರಿಗೆ ಸಿಕ್ಕಂತಹ ಪ್ರಮುಖ ಪ್ರಶಸ್ತಿಗಳ ಬಗ್ಗೆ ನಾವು ಇವತ್ತು ತಿಳಿದುಕೊಂಡ್ವಿ ಅಂತಕ್ಕಂಥದ್ದು. ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಾವು ತಿಳಿದುಕೊಂಡಂತಹ ಬಹುಮುಖ್ಯ ವಿಷಯ. ಇನ್ನು ಈ ಕುವೆಂಪು ಅವರ ಬಗ್ಗೆ ನಾವು ಇವತ್ತು ತಿಳ್ಕೊಂಡಂತಹ ವಿಷಯಗಳ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ನಾವು ಮಾಡಿ ಅದಕ್ಕೆ ಉತ್ತರಗಳನ್ನು ತಿಳ್ಕೊಳ್ಳೋಣ. ಇವೆಲ್ಲ ತುಂಬ ಉಪಯುಕ್ತವಾದಂತಹ ಮಾಹಿತಿ. ಕುವೆಂಪು ಅವರ ಮೊದಲ ಕತೆ, ಇಲ್ಲಿ 4 ಆಪ್ಷನ್ ಇದೆ: ಅಮಲನ ಕತೆ, ಏಕಲವ್ಯ, ಕೊಳಲು, ಪಾಂಚಜನ್ಯ. ಕುವೆಂಪು ಅವರು ಮೊದಲು ಬರೆದಂತಹ ಕತೆ ಯಾವುದಪ್ಪ ಅಂತಂದರೆ ಅದು ಅಮಲನ ಕತೆ. ಇನ್ನು ಎರಡನೇ ಪ್ರಶ್ನೆ, ಕುವೆಂಪು ಅವರ ಜನ್ಮಸ್ಥಳ, ಕುವೆಂಪು ಅವರು ಹುಟ್ಟಿದಂತಹ ಸ್ಥಳ. ಇಲ್ಲಿ 4 ಆಪ್ಷನ್ ಇದೆ: ಕೋಟ, ಕುಪ್ಪಳ್ಳಿ, ತೀರ್ಥಹಳ್ಳಿ, ಆರೋಹಳ್ಳಿ. ಕುವೆಂಪು ಅವರು ಹುಟ್ಟಿದಂತಹ ಸ್ಥಳ ಯಾವುದು? ಕುಪ್ಪಳ್ಳಿ. ಶಿವಮೊಗ್ಗ ಜಿಲ್ಲೆ ಇರ್ತಕ್ಕಂಥ ತೀರ್ಥಹಳ್ಳಿ ತಾಲೂಕಲ್ಲಿರ್ತಕ್ಕಂಥ ಕುಪ್ಪಳ್ಳಿಯಲ್ಲಿ ಅವರು ಹುಟ್ಟಿದ್ರು ಅಂತಕ್ಕಂಥದ್ದು. ಇನ್ನು ಮೂರನೇ ಒಂದು ಪ್ರಶ್ನೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕುವೆಂಪು ಅವರ ಕೃತಿ ಯಾವುದು? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತಹ ಕುವೆಂಪು ಅವರ ಕೃತಿ. ಇಲ್ಲಿ 4 ಆಪ್ಷನ್ ಇದೆ: ನೆನಪಿನ ದೋಣಿಯಲ್ಲಿ, ಶ್ರೀ ರಾಮಾಯಣ ದರ್ಶನಂ, ಶೂದ್ರ ತಪಸ್ವಿ, ಮಲೆಗಳಲ್ಲಿ ಮಧುಬ. ಶ್ರೀ ರಾಮಾಯಣ ದರ್ಶನಂ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕುವೆಂಪು ಅವರಿಗೆ ಸಿಕ್ಕಿದೆ. ಇನ್ನು ಕೊನೆಯ ಪ್ರಶ್ನೆ, 4ನೇ ಪ್ರಶ್ನೆ, ಪಂಪ ಪ್ರಶಸ್ತಿ ಪಡೆದ ವರ್ಷ ಯಾವುದು? ಕುವೆಂಪು ಅವರು ಪಂಪ ಪ್ರಶಸ್ತಿ ಪಡೆದಂತಹ ವರ್ಷ ಯಾವುದು? ಇಲ್ಲಿ 4 ಆಪ್ಷನ್ ಇದೆ: 1988, 1987, 1989, 1990. ಕುವೆಂಪು ಅವರು ಪಂಪ ಪ್ರಶಸ್ತಿ ಪಡೆದ ವರ್ಷ 1987. ಇದಿಷ್ಟು ನಾವು ಇವತ್ತು ಇಂದಿನ ತರಗತಿಯಲ್ಲಿ ತಿಳಿದುಕೊಂಡಂತಹ ಪ್ರಮುಖ ವಿಚಾರ. ಅದರಲ್ಲೂ ಕುವೆಂಪು ಅವರ ಬಾಲ್ಯದ ಬಗ್ಗೆ, ಅವರ ಜೀವನದ ಬಗ್ಗೆ, ಅವರ ಸಾಧನೆಗಳ ಬಗ್ಗೆ, ಅವರ ವಿದ್ಯಾಭ್ಯಾಸದ ಬಗ್ಗೆ ಹಾಗೂ ಅವರು ರಚಿಸಿದಂತಹ ಕೃತಿಗಳ ಬಗ್ಗೆ ಮತ್ತು ಅವರು ಪಡ್ಕೊಂಡಂತಹ ಪ್ರಶಸ್ತಿಗಳ ಬಗ್ಗೆ ನಾವಿವತ್ತು ಇಂದಿನ ತರಗತಿಯಲ್ಲಿ ತಿಳಿದುಕೊಂಡ್ವು ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ತರಗತಿಯಲ್ಲಿ ನಾವು ಕುವೆಂಪು ಅವರ ವೈಚಾರಿಕ ಲೇಖನವಾದಂತಹ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಎಂಬ ಒಂದು ಲೇಖನದ ಒಳಗಡೆ ಪ್ರವೇಶ ಮಾಡೋಣ.
ಅಂತ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಾನು ಇವತ್ತಿನ ಈ ತರಗತಿಗೆ ಪ್ರಮುಖ ಆಕಾರ ಗ್ರಂಥಗಳಾಗಿ ತೆಗೆದುಕೊಂಡಂತಹ ಪುಸ್ತಕಗಳು ಯಾವುದ್ಯಾವುದು ಅನ್ನೋದನ್ನು ನೋಡಿದ್ದೆ ಆದರೆ ಕುವೆಂಪು ಅವರೇ ಬರೆದಿರ್ತಕ್ಕಂಥ ವಿಚಾರ ಕ್ರಾಂತಿಗೆ ಆಹ್ವಾನ, ಇನ್ನು ಶ್ರೀನಿವಾಸ ಆವನೂರು ಬರೆದಿರ್ತಕ್ಕಂಥ ಹೊಸಗನ್ನಡದ ಅರುಣೋದಯ, ಇನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಕಟ ಮಾಡಿರ್ತಕ್ಕಂಥ ಸಾಲುದೀಪಗಳು ಮತ್ತು ಡಾಕ್ಟರ್ ಎಚ್ ಎಸ್ ರಾಘವೇಂದ್ರ ರಾವ್ ಅವರು ಬರೆದಿರ್ತಕ್ಕಂಥ ಶತಮಾನದ ಸಾಹಿತ್ಯ ವಿಮರ್ಶೆ ಎಂಬ ಪ್ರಮುಖ ಪುಸ್ತಕಗಳ ಜೊತೆಗೆ ಅಂತರ್ಜಾಲದಲ್ಲಿ ಸಿಕ್ಕಂತಹ ಮಾಹಿತಿಗಳನ್ನು ತೆಗೆದುಕೊಂಡು ನಿಮಗೆ ಇವತ್ತು ಕುವೆಂಪು ಅವರ ಬಾಲ್ಯ ಜೀವನದ ಬಗ್ಗೆ